ಫ್ರೆಂಡ್ಸ್, ಇವತ್ತು ನಮ್ಮ ತುಳುನಾಡಿನ ಒಂದು ಹಲಸಿನ ಹಣ್ಣಿನ ಕಡುಬು ಮಾಡ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಮಾಡೋದು, ಅಂದರೆ ನಾವು ಹೆಚ್ಚಾಗಿ ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡೋದಲ್ಲ. ಇದು ನಾನು ಬೆಳ್ತಿಗೆ ಅಕ್ಕಿ ಅಂದರೆ ಇಡ್ಲಿಯ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ನಾನು. ಇಡ್ಲಿ ಅದಕ್ಕೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಮಗೆ ದೋಸೆ ಮಾಡ್ಬೋದು, ಪಡ್ಡು ಮಾಡ್ಬೋದು, ಹಾಗೆ ಇಡ್ಲಿ ಕೂಡ ಮಾಡ್ಬೋದು. ಅದಕ್ಕೆ ಬೀಜ ಎಲ್ಲ ತೆಗೆದಿರುವಂಥ ಹಲಸಿನ ಹಣ್ಣು, ಆಮೇಲೆ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ, ಹಾಗೆ ಒಂದು ಸೇರು ಬೆಳ್ತಿಗೆ ಅಕ್ಕಿ, ಮತ್ತು ಒಂದು ಕಪ್ಪಷ್ಟು ಉದ್ದಿನ ಬೇಳೆ ಹಾಕಿ ಒಂದು 3-4 ಗಂಟೆ ನೆನೆಸಿಡಬೇಕು. ಆಮೇಲೆ ನೋಡಿ, ನಾವು ಹಲಸಿನ ಹಣ್ಣು, ತೆಂಗಿನ ತುರಿ, ಆಮೇಲೆ ಸ್ವಲ್ಪ ಕರಿಮೆಣಸು ಹಾಕಿ ಹಾಗೆ ರುಬ್ಬೇಕು. ಅದಕ್ಕೆ ಅಂದರೆ ಅದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ, ನೀರು ಕೊನೆ ತನಕ ಹಾಕುವುದಿಲ್ಲ. ಯಾಕಂದರೆ ಅದು ಹಲಸಿನ ಹಣ್ಣಲ್ಲೇ ನೀರು ಇರುತ್ತೆ, ಅದರಿಂದ ನೀರು ಹಾಕೋ ಅಗತ್ಯ ಇಲ್ಲ. ನೀರು ಹಾಕಿದರೆ ನೀರಾಗ್ಬೋದು ನೋಡಿ. ನಾನೊಂದು 3-4 ಸಲ ಅದನ್ನು ಗ್ರೈಂಡ್ ಮಾಡಿದ್ದೇನೆ, ಅಂದರೆ ನಾನು 1 kg ಅಷ್ಟು ತಗೊಂಡಿದ್ದೇನಲ್ಲ ಹಾಗೆ. ಮೊದಲಿಗೆ ಹಲಸಿನ ಹಣ್ಣು, ತೆಂಗಿನ ತುರಿ, ಆಮೇಲೆ ಕರಿಮೆಣಸು ಹಾಕಿ ಸ್ವಲ್ಪ ಮಾಡಬೇಕು. ಆಮೇಲೆ ಅಕ್ಕಿ ಹಾಕ್ಕೊಂಡು ನುಣ್ಣಗೆ ರುಬ್ಬಿದರೆ ಆಯಿತು. ಕೆಲವರು ನುಣ್ಣಗೆ ರುಬ್ಬೋದಿಲ್ಲ. ಆಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ ಬಾಳೆ ಎಲೆಯಲ್ಲಿ ಅಲ್ಲ, ನಾನು ಸಾಗುವಾಣಿ ಎಲೆಯಲ್ಲಿ ಇದನ್ನು ಕಟ್ತಾ ಇದ್ದೇನೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ಸಾಗುವಾಣಿ ಎಲೆ ತುಂಬಾ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದರದ್ದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಒಂಥರ ಕೆಂಪು ಕಲರ್ ಬರುತ್ತೆ. ಅದು ತೆಂಗಿನ ಎಲೆಯಲ್ಲಿ ಆದರೆ ಅದು ಅಷ್ಟು ಚೆನ್ನಾಗಿ ಕಲರೆಲ್ಲ ಬರೋದಿಲ್ಲ. ಕಲರೆಲ್ಲ ಬರುವ ಮಕ್ಕಳಿಗೆ ಕೂಡ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಬೆಲ್ಲ ಹಾಕಲಿಲ್ಲ, ಯಾಕಂದರೆ ಇದು ಆಲ್ರೆಡಿ ತುಂಬ ಸಿಹಿ ಇತ್ತು, ಅದಕ್ಕೋಸ್ಕರ. ಕೆಲವರು ಬೆಲ್ಲ ಹಾಕ್ತಾರೆ. ಆಮೇಲೆ ನೋಡಿ, ಅದನ್ನು ಚೆನ್ನಾಗಿ ತೊಳೆದು ಎಲೆಯನ್ನು ಅದರಲ್ಲಿ ಹೀಗೆ ಮಡಚಿ ಒಂದು ಸ್ಟೀಮರಲ್ಲಿ ಒಂದು 3/4 ಗಂಟೆ ಬೇಯಿಸಿದರೆ ಆಯಿತು. ಇದನ್ನು 3/4 ಗಂಟೆ ಬೇಯಿಸಿ ಆದಮೇಲೆ ಆಮೇಲೆ ನಾವು ತಿನ್ಬೋದು, ಕಟ್ ಮಾಡಿ. ಬೇಕಾದರೆ ಇದು ಹಾಗೆ ತಿನ್ಬೋದು, ಅಂದರೆ ಅದು ಅಷ್ಟು ಸಿಹಿ ಇತ್ತು. ಕೆಲವರು ಹನಿ ಅಂದರೆ ಜೇನುತುಪ್ಪದಲ್ಲಿ ಇಲ್ಲ ಚಟ್ನಿಯಲ್ಲೆಲ್ಲ ತಿಂತಾರೆ, ತೊಂದರೆ ಇಲ್ಲ. ಇದನ್ನು ನಾವು ಇವತ್ತು ರಾತ್ರಿ ಮಾಡಿದರೆ ನಾಳೆ ರಾತ್ರಿ ತನಕ ತಿನ್ಬೋದು, ಏನು ಫ್ರಿಜ್ಜಲ್ಲಿ ಇಡುವ ಅಗತ್ಯವೇ ಇಲ್ಲ. ಹಾಗೆ ಇದರಲ್ಲಿ ಸ್ವಲ್ಪ ಹಿಟ್ಟು ಸ್ವಲ್ಪ ಉಳಿದಿತ್ತು, ಅಂದರೆ ಜಾಸ್ತಿ ನಾವು ಮಾಡಲಿಲ್ಲ. ಹಿಟ್ಟು ಉಳಿದದನ್ನು ನಾನು ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಅವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮಾಡಿದರೆ ಆಯಿತು. ಎಣ್ಣೆ ಹಾಕದ ಇದರಲ್ಲೂ ಕೂಡ ಮಾಡ್ಬೋದು, ಅಂದರೆ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ನಾವು ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲರ್ ಇದರಲ್ಲಿ ಗೊತ್ತಾಗ್ತಾ ಇಲ್ಲ, ಇದರ ಕಲರ್ ಕೂಡ ಬಂದಿದೆ. ಒಂದು ಲೈಟಿಂಗ್ಸ್ ಅದು ಕರೆಕ್ಟ್ ಇಲ್ಲ ಅಂತ ಕಾಣುತ್ತೆ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಅದು ತುಂಬಾ ಚೆನ್ನಾಗುತ್ತೆ ಅದು ತಿನ್ನೋದಕ್ಕೆ ಕೂಡ. ಈ ಕೆಲವರು ಏಲಕ್ಕಿ ಕೂಡ ಹಾಕ್ತಾರೆ, ನಾನಿಲ್ಲಿ ಏಲಕ್ಕಿ ಹಾಕಿಲ್ಲ. ಏಲಕ್ಕಿ ಬೇಕಾದರೆ ಹಾಕೋಬೋದು, ಚೆನ್ನಾಗಾಗುತ್ತೆ ನೋಡಿ. ಆಮೇಲೆ ನಾನು ದೋಸೆ ಕೂಡ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಇದರಲ್ಲಿ 3 in 1 ಎಲ್ಲ. ಪಡ್ಡು ಕೂಡ ಮಾಡ್ಬೋದು, ಪಡ್ಡಿನ ಕಾವಲಿ ಇಟ್ಟು. ನಾನು ಪಡ್ಡು ಮಾಡಲಿಲ್ಲ, ದೋಸೆ ಮಾಡಿದ್ದೇವೆ. ಅಂದರೆ ಸ್ವಲ್ಪ ಇದು ಉಳೀತು ಅದರಿಂದ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಉಳಿದಿದೆ. ಇದನ್ನು ನಾವು ದೋಸೆ ಕಾವಲಿಯಲ್ಲಿ ಹೋದರೆ ಆಯಿತು ಅಷ್ಟೇ. ಅದನ್ನು ರೋಸ್ಟ್ ಮಾಡಿ ಕೂಡ ತೆಗಿಬೋದು, ಇಲ್ಲ ಹಾಗೆ ಕೂಡ ತೆಗಿಬೋದು. ನಾನು ಸ್ವಲ್ಪ ಬೇಗನೆ ತೆಗೆದಿದ್ದೀನಿ, ಅದರಿಂದ ರೋಸ್ಟ್ ಆಗಲಿಲ್ಲ. ರೋಸ್ಟ್ ಆದರೂ ಇನ್ನೂ ಚೆನ್ನಾಗಾಗುತ್ತೆ. ನಿಮಗೆ ಬೇಕಾದರೆ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ನೀವು ಒಮ್ಮೆ ಮಾಡಿ ನೋಡಿ. ಅಂದರೆ ಒಂದೇ ಹಿಟ್ಟಲ್ಲಿ ನಾವು 3 ಬಗೆಯ ತಿಂಡಿಯನ್ನು ಮಾಡ್ಬೋದು. ಯಾರಿಗೆಲ್ಲ, ಕೆಲವರಿಗೆ ಪಡ್ಡು ಇಷ್ಟ ಇರುತ್ತೆ, ಕೆಲವರಿಗೆ ದೋಸೆ ಇಷ್ಟ, ಕೆಲವರಿಗೆ ಕಡುಬು ಇಷ್ಟ ಆಗುತ್ತೆ. ಬೇಕಾದರೆ ಇಡ್ಲಿ ಕೂಡ ಮಾಡ್ಬೋದು. ನೀವು ಇಡ್ಲಿ ಕೂಡ ಮಾಡಿಕೊಂಡು ತಿನ್ಬೋದು. ಪೇಟೆಯಲ್ಲೆಲ್ಲ ಸಾಗುವಾಣಿ ಎಲ್ಲ ಸಿಗೋದಿಲ್ಲ ಅಂತ ತಲೆಬಿಸಿ ಮಾಡಬೇಡಿ, ಯಾಕಂದರೆ ರೋಡ್ ಸೈಡಲ್ಲೆಲ್ಲ ಸಾಗುವಾಣಿ ಗಿಡ ಮರ ಎಲ್ಲ ಇರುತ್ತೆ ಅಷ್ಟು. ಅದರಿಂದ ನಮ್ಮೆಲ್ಲ ತೆಗಿಬಹುದು. ಸ್ವಲ್ಪ ಎಲ್ಲ ತೆಗೆದ್ರೆ ಏನಾಗೋದಿಲ್ಲ ಅದಕ್ಕೆ. ನೋಡಿ, ದೋಸೆ ಚೆನ್ನಾಗಿ ಬಂದಿದೆ. ಆಮೇಲೆ ನಾನು ಕೂಡ ದೋಸೆ ಮಾಡ್ತಾಯಿದ್ದೇನೆ ಪುನಃ. ನೀವು ಪಡ್ಡು ಬೇಕಾದರೂ ಮಾಡ್ಬೋದು, ಇಡ್ಲಿ ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. नमस्कार, या नवीन पाटील निकलेड जातीन कुशल दरसे जेंजे एकडे क्रिएशन्स निकले यूट्यूब मातोंजी चॅनल करून जारनंजी यूट्यूब बरपना चॅनल निकलंजी तूदु एक सब्सक्राइब राद बेल बटन ओत्तु अरे सपोर्ट मानपुले.